ಆಕ್ಚುಲಿ ನಾವು ರಿವ್ಯೂ ಕೇಳಬೇಕು ಏನ್ ಅನಿಸ್ತು ನಿಮ್ಗೆ ಅಂತ. ನಾವೇ ಮಾಡಿ ನಾವೇ ಹೇಳಿದ್ರೆ ಚೆನ್ನಾಗಿರುತ್ತಾ? ನಿಮ್ ಸಿನಿಮಾ ಗೆಲ್ತು, ಎಲ್ರು ರಿಯಾಕ್ಷನ್ ನೀವು ಗೆಲ್ತು ಅಂತ ಹೇಳ್ತಾ ಇದ್ದೀರಾ, ಅದು ಮುಖ್ಯ ನಮ್ಗೆ. ನಾವ್ ಹೇಳ್ತಲ್ಲ. ಆದ್ರೆ ನೀವ್ ಗೆಲ್ತು ಅಂತ ಹೇಳಿದ್ರಲ್ಲ, ಅದೇ ನನ್ ಖುಷಿ. ಯಾಕೆಂದ್ರೆ ನಾವು ಅದನ್ನೇ ನೋಡಿ ಅದೇ ಪ್ರಮೇಲೆ ಇರ್ತೀವಿ. ನಮಗೂ ನಮ್ಗೆ ಚೆನ್ನಾಗೇ ಇರುತ್ತೆ. ಬಟ್ ನೀವ್ ಈಗ ಈ ಮಾತು ಹೇಳಿದ್ರಲ್ಲ ಖುಷಿ. ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ಸ್ ಎಲ್ಲ ನೋಡಿದ್ರೆ ಖುಷಿ ಆಗ್ತಾ ಇದೆ. ಒಂದು ಫೀಲ್ ಗುಡ್ ಮೂವಿ ಕೊಟ್ಟಿದೀವಿ. ಆತ್ಮಸಾಕ್ಷಿ ಮೋಸ ಮಾಡ್ಕೊಳ್ಳದ ರೀತಿ ಪಿಕ್ಚರ್ ಮಾಡಿದೀನಿ ಅನ್ನೋದೊಂದು ಸಮಾಧಾನ ಇದೆ. ನೋಡೋದು ಬೇರೆ. ನಿಮ್ಮನ್ನ ಆಶೀರ್ವಾದ ಮಾಡೋರೆ ಬಂದು ನೋಡಿರುವಂತದ್ದು, ಅವ್ರ ಕಣ್ಣಲ್ಲೂ ನೀರ್ ಹಾಕೊಂಡು ಹೋದ್ರು. ಸತ್ಯವಾಗ್ಲು ಅದು ಖುಷಿ ವಿಚಾರ. ಅವರು ಅದೇ ಅದೇ ಹೇಳ್ತಾ ಇದ್ರಿ ಇವಾಗ, ನಗ್ಸ್ತೀಯ ಅಳಿಸ್ತೀಯ ಹಿಂಗೆಲ್ಲ ಮಾಡ್ತೀಯಲ್ಲಪ್ಪ ಅಂತ. ಹಂಗಾಯ್ತು. ಅದಕ್ಕೆ ಕಾರಣ ನಮ್ ಬಾಸು, ನಮ್ ಮೇಡಮ್, ಇವ್ರಿಬ್ರಿಗಿನ್ನ ಮೀರಿ ರಘು ಸರ್, ಮತ್ತೆ ನಮ್ ಕ್ಯಾಮ್ರಾಮನ್, ನಮ್ ಟೀಮು ಎಲ್ಲ, ಆಮೇಲೆ ಪುರಾತನ ಫಿಲಮ್ಸ್, ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು. ಅದರಲ್ಲಿ ಎಸ್ಪೆಷಲಿ ಇನ್ನೊಬ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ದೇವರಾಜ್ ಸರ್. ಅವರಿಂದನೇ ಈ ಪಿಕ್ಚರ್, ಅದಂತೂ ನಿಜ. ಎಲ್ಲರೂ ಹೇಳಿದ್ದು ಒಂದೇ 100 ದಿನ ಓಡ್ಬೇಕಾದ ಸಿನಿಮಾ 100 ದಿನ ಓಡತ್ತೆ ಈ ಸಿನಿಮಾ ಅಂತ ಹೇಳಿ. ಇಲ್ಲ, ಈಗ ಅದನ್ನು ನಾನು ಆನೆಸ್ಟ್ ಆಗಿ ಹೇಳ್ತೀನಿ, 100 ದಿನ ಬೇಡ. ಯಾಕೆಂದ್ರೆ ಈಗಿನ ಕಾಲದಲ್ಲಿ 100 ದಿನ ಹೋಗಲ್ಲ. ಬಟ್ 3 ವಾರ ಆಗ್ಲಿ 4 ವಾರ ಆಗ್ಲಿ 25 ದಿನ 50 ದಿನ ಮ್ಯಾಕ್ಸಿಮಮ್. ಅದರಲ್ಲಿ ಅಷ್ಟೊಳಗಡೆ ಜನ ಬಂದು ಸಿನಿಮಾ ನೋಡಿ ತಂದೆ ತಾಯಿ ವ್ಯಾಲ್ಯೂ, ಸಂಬಂಧ ವ್ಯಾಲ್ಯೂ ಏನು ಅನ್ನೋದನ್ನ ತಿಳ್ಕೊಂಡ್ರೆ, ಅವ್ರು ಕೊಡೋ ರಿವ್ಯೂ ಇದೆಯಲ್ಲ, ಆನೆಸ್ಟ್ ರಿವ್ಯೂ, ಅದೇ ನಮ್ಗೆ ಸಾಕು. ಬಟ್ ನೋಡ್ಲಿ ಸಿನಿಮಾ, ಜನ ಬೈದ್ರು ಪರವಾಗಿಲ್ಲ, ಹೊಗಳಿದ್ರು ಪರವಾಗಿಲ್ಲ, ಬಂದು ಒಂದ್ಸಲ ನೋಡ್ಲಿ. ಅವ್ರಿಗೆ ಏನ್ ಅನ್ಸುತ್ತೆ ಮನ್ಸ್ಗೆ ಅದನ್ನ ಹೇಳಿ, ಅದನ್ನ ಅಕ್ಸೆಪ್ಟ್ ಮಾಡಕ್ ನಾವು ರೆಡಿ ಇದೀವಿ ಟೀಮು. ದಯವಿಟ್ಟು ಒಂದ್ಸಲಿ ಸಿನಿಮಾ ನೋಡಿ. ತುಂಬಾ ಸಂಬಂಧಗಳ ಮೌಲ್ಯ ಏನು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದೀವಿ. ದಯವಿಟ್ಟು ಒಂದ್ಸಲಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ತುಂಬಾ ಖುಷಿ ಆಯ್ತು. ನಾನು ಯಾವ್ದಾದ್ರು ಹೇಳ್ತಾ ಇದ್ದೆ, ಎಲ್ಲ ದೊಡ್ಡವರು ಫಸ್ಟ್ ಡೇ ಫಸ್ಟ್ ಯೂಶುವಲ್ ಫ್ಯಾನ್ಸ್ ಬರ್ತಾ ಇರಲಿಲ್ಲ ಡೈರೆಕ್ಟರ್. ಇವತ್ತು ಎಲ್ಲ ದೊಡ್ಡವರು, ಎಷ್ಟೊಂದು ದೊಡ್ಡವರು ಬಂದಿದ್ದಾರೆ, ಹೆಣ್ಮಕ್ಳು ಜಾಸ್ತಿ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಅವ್ರಿಗೆ ತುಂಬಾ ಖುಷಿ ಇದೆ ಸರ್. ಅವ್ರು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಪಾಪ ಅವರು ಹೇಳ್ತಾ ಇದ್ರು. ಸೊ ಅವ್ರು ಹೇಳ್ತಾರೆ, ನನಗೆ ಖುಷಿ ಆಗ್ತಾ ಇತ್ತು, ಅಪ್ಪ ಏನೋ ಕರೆಕ್ಟ್ ಮಾಡಿದೀನಿ ಕೆಲ್ಸನ ಅಂತ. ಆಮೇಲೆ 7 ಮಲೆ ಟೀಮ್ ಬಂದಿತ್ತು, ಅವ್ರಿಗೂ ಹೌದು ಹೇಳ್ತಾ ಅವರು ಕೂಡ ಖುಷಿಯಾಗಿ ಹೋದ್ರು. ಅದೊಂದು ನಮ್ಗೆ ಖುಷಿ. ರಾಣಾ ಅವ್ರಿಗೆ, ಪ್ರಿಯಾಂಕಾ ಅವ್ರಿಗೆ, ಆಮೇಲೆ ಪುನೀತ್ ಅವ್ರಿಗೆ, ಡೈರೆಕ್ಟರ್ಗೆ, ಎಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಗ್ರೇಟ್ ಸಪೋರ್ಟ್. ರಾಣಾ ಅವರು 7 ಮಲೆ ಹೆಂಗ್ ಗೆದ್ದಿದ್ಯೋ ನಾವು ಹಂಗೆ ಗೆಲ್ಬೇಕಂತ ಇದೀವಿ. ಗೆಲ್ಲಿಸ್ತಾರೆ ಜನ. ಒಳ್ಳೆ ಸಿನಿಮಾ ಕೊಟ್ಟಿದೀವಿ, ಗೆದ್ದೇ ಗೆಲ್ಲಿಸ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು. ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ. ನೀವು ಆಲೆ ಗೆಲುವು ಸಿಕ್ತು ಅಂತ ಹೇಳಿದ್ರೆ ಅದೇ ಖುಷಿ ವಿಚಾರ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಖುಷಿ ಆಯ್ತು ಮೇಡಮ್. ನೀವು ನನ್ನೇ ಟಾರ್ಗೆಟ್ ಮಾಡ್ತಾ ಇದೀರಾ. ಕೆಲಸ ಮಾಡಿದ್ಯಾ ಅಂತ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಆಕ್ಚುಲಿ ಇವತ್ತು ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಇವರು ಸಾರ್ ಹೇಳ್ದಂಗೆ ಎಲ್ಲಾ ತರ ಆಡಿಯನ್ಸ್ ಬಂದಿದ್ದಾರೆ. ಆಮೇಲೆ ನಾನು ಆಕ್ಚುಲಿ ಕೆಳಗಡೆ ವಾಚ್ ಮಾಡ್ತಾ ಇದ್ದೆ. ತುಂಬಾ ಜನ ಫೀಲ್ ಮಾಡ್ತಾ ಇದ್ರು. ಪ್ರಣಾಮ್ ಸರ್ ಇದು ಮಾಡ್ಬೇಕಾದ್ರೆ ಅಯ್ಯೋ ಅವ್ರ ಅಪ್ಪನ ನೆನ್ಸ್ಕೊಂಡು ಎಷ್ಟು ಎಕ್ಸೈಟ್ ಆಗಿದ್ರೆ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ಒಂದಷ್ಟು ಜನನ ತುಂಬಾ ಫೀಲ್ ಮಾಡ್ತಾ ಇದ್ರು. ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ಲೈಫ್ ಅಲ್ಲಿ ಇಂಥದ್ದೊಂದು ಸಿನಿಮಾ ಕೊಟ್ಟಿದೀವಲ್ಲ ಆಡಿಯನ್ಸ್ಗೆ, ಅದು ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದು ಈ ಫಸ್ಟ್ ಶೋ ನಲ್ಲಿ ಪ್ರೂವ್ ಆಗಿದೆ. ದಯವಿಟ್ಟು ಎಲ್ಲ ಥಿಯೇಟರ್ ಅಲ್ಲೇ ಬಂದು ಸಿನಿಮಾ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಎಲ್ಲಾರು ಒಂದು ಥಿಯೇಟರ್ ಸಿನಿಮಾ ನೋಡಿ. ಮತ್ತೆ ನಮ್ಮ ಡೈರೆಕ್ಟರ್ಗೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕೆಂದ್ರೆ ಫಸ್ಟ್ ಸಿನಿಮಾ ನಮ್ದು. ಇಂಥದ್ದೊಂದು ಸಿನಿಮಾಗೆ ಕ್ಯಾಮ್ರಾ ವರ್ಕ್ ಮಾಡೋಕ್ಕಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಹಾಗೆ ಬೆಸ್ಟ್ ಆಕ್ಚುಲಿ ಅವ್ರೆಲ್ಲರೂ ಬೆಸ್ಟ್ ಫ್ರೆಂಡ್ ತರನೇ ನೋಡೋದು, ಅದ್ರಲ್ಲೇನು ಮಾತಾಡಂಗಿಲ್ಲ. ಆಕ್ಚುಲಿ ನನಗೆ ಇನ್ನೊಂದು ಖುಷಿ ಏನಂದ್ರೆ ನಮ್ಮ ಟೀಮ್ ಅಲ್ಲಿ ನಾವೊಂದು ಫ್ಯಾಮಿಲಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ತರ ಫ್ಯಾಮಿಲಿ, ಈ ತರ ಟೀಮು, ಈ ತರ ವರ್ಕ್ ಮಾಡಿದ್ದು ನಾನು ಎಲ್ಲೂ ಮಾಡಿಲ್ಲ. ಇದು ಫಸ್ಟ್ ಟೈಮ್. ನಾವು ಆಕ್ಚುಲಿ ಡೈರೆಕ್ಟರ್ ಸರ್ ನಾವೆಲ್ಲ ಒಂದು 10 years ಇಂದ ಜೊತೆಲೆ ವರ್ಕ್ ಮಾಡ್ಕೊಂಡು ಬಂದಿದ್ವಿ. ಹಂಗಾಗಿ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಆಕ್ಚುಲಿ. ಆಮೇಲೆ ಮತ್ತೆ ನಮ್ಮ ಅರುಣ್, ಮತ್ತೆ ನಮ್ಮ ಆಕಾಶ್, ಅನು, ನಮ್ದು SRK ಟೀಮ್, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಮ್ಮ ಪುರಾತನ ಫಿಲಮ್ಸ್ ನಮ್ಮ ಹರಿಪ್ರಸಾದ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಮತ್ತೆ ನಮ್ಮ ಪ್ರಣಾಮ್ ಸರ್ ಬಗ್ಗೆ ಅಂತ ನಾವು ಮಾತಾಡಂಗಿಲ್ಲ. ಯಾಕೆಂದ್ರೆ ನಾವು ಸಿನಿಮಾ ಜರ್ನಿಯಿಂದ ಸ್ಟಾರ್ಟ್ ಮಾಡಿದ್ರೆ ಎಂಡಿಂಗ್ ವರ್ಗೂ ಇದಾರೆ, ಮುಂದೆನೇ ಇರ್ತಾರೆ. ಮತ್ತೆ ನಮ್ಮ ಖುಷಿ ಮೇಡಮ್ ಬಗ್ಗೆ ಮಾತಾಡಂಗೆ ಇಲ್ಲ. ಯಾಕಂದ್ರೆ ಅವರು ನಮ್ಮ ಫ್ಯಾಮಿಲಿ ತರನೇ ಇದ್ರು. ತುಂಬಾ ಖುಷಿಯಾಗಿದ್ದಾರೆ. ನಾನು ಆಕ್ಚುಲಿ ಬಿಫೋರ್ ಹೇಳಿದ್ದೀನಿ, ಅವರು ತುಂಬಾ ಅಟ್ಯಾಚ್ಮೆಂಟ್ ಈ ನಮ್ಮ ಸಿನಿಮಾಗೆ. ಬೇರೆ ಸಿನಿಮಾದಲ್ಲಿ ನಮಗ್
ಗೊತ್ತಿಲ್ಲ. ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಯಾಕೆಂದ್ರೆ ನಮ್ ಈ ಸಿನಿಮಾದಲ್ಲಿ ನೋಡಿದ್ವಲ್ಲ, ಅವರು ಸಿನಿಮಾ ಅಂತ ನೋಡಿಲ್ಲ, ಒಂದು ಫ್ಯಾಮಿಲಿ ಅಂತ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ತುಂಬಾ ಖುಷಿಯಿಂದ ಮಾಡಿದ್ದಾರೆ. ಅದಕ್ಕೆ ಯಾವಾಗ್ಲೂ ನಗ್ನಾಗ್ತಿರ್ಲಿ, ಒಳ್ಳೆ ಸಿನಿಮಾ ಸಿಗ್ಲಿ ನಮ್ಮ ಪ್ರಣಾಮ್ ಸರ್ಗೆ ಮತ್ತೆ ಖುಷಿ ಮೇಡಮ್ಗೆ ಅಂತ ಹೇಳ್ತಾ, ಮತ್ತೆ ರಂಗಾಯಣ ರಘು ಸರ್, ಯಾರು ಅರುಣ್ ಬೈಲಿ ಇಲ್ಲಿ, ನಮ್ಮ ಅರುಣ್ ಬಗ್ಗೆ ಹೇಳಲೇಬೇಕು. ಯಾಕೆ ಅಂದ್ರೆ ನಮ್ಮ ಅರುಣ್ 10 years ಅಲ್ಲಿ ಮೇಕಪ್ ಹಾಕಿದ್ದಕ್ಕೆ ಇವತ್ತು ಥಿಯೇಟರ್ ಬಂದಿದ್ದಾನೆ. ಯಾಕೆಂದ್ರೆ ಅರುಣ್ ಬಗ್ಗೆ ನಾವು ಮಾತಾಡಂಗಿಲ್ಲ. ಆಕ್ಚುಲಿ ನಮ್ಮ ಇಡೀ ನಮ್ಮ SRK ಟೀಮ್ ಅನ್ನ ನಿಭಾಯಿಸ್ತಾ ಇರೋದೇ ನಮ್ಮ ಅರುಣ್. ಆಕ್ಚುಲಿ ತುಂಬಾ ಕಷ್ಟಪಟ್ಟಿದ್ದಾರೆ, ಜೊತೆಗೆ ಒಳ್ಳೆ ಆಕ್ಟ್ ಮಾಡಿದ್ದಾರೆ, ನೀವೆಲ್ಲ ನೋಡಿದೀರಾ. ಅವ್ರಿಗೆ ಒಂದು ತುಂಬಾ ಒಳ್ಳೆ ಸಿನಿಮಾ ಸಿಗುತ್ತೆ. ಆದ್ರೆ ನೋಡೋಣ, ಬೇರೆ ಪ್ರೊಡಕ್ಷನ್ ಗಳಿಂದ ಒಳ್ಳೆ ಸಿನಿಮಾ ಸಿಗ್ಲಿ. ನಮ್ಮ ಪ್ರೊಡಕ್ಷನ್ ನಮ್ಮ ಡೈರೆಕ್ಟ್ರು ಹೇಳಿದ್ದಾರೆ ನೆಕ್ಸ್ಟ್ ಒಂದು ಒಳ್ಳೆ ಲೆವೆಲ್ಗೆ ನಿಲ್ಲಿಸ್ತೀನಿ ಅಂತ. ಹಂಗಾಗಿ ನಮ್ಮ ಅರುಣ್ ಚಕ್ರವರ್ತಿ ಅವರು ಮುಂದೆ ಒಳ್ಳೆ ಫ್ಯೂಚರ್ ವಿಲನ್ ಆಗ್ಲಿ ಅಂತ ಕೇಳ್ಕೊತೀನಿ. ಮತ್ತೆ ನಮ್ಮ ಧನು ಮಾಸ್ಟರ್ ಕೊರಿಯೋಗ್ರಾಫರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮ ಹರೀಶ್ ಭೂಮಿ ಎಡಿಟರ್ ಎಲ್ಲಾರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನಗೆ ಮೇಯ್ನ್ ಹೇಳ್ಕೊಳ್ಳೋದೇನಂದ್ರೆ ನಮ್ದು SRK ಟೀಮ್, ನಮ್ದೊಂದು ಟೀಮು ತುಂಬಾ ಎಲ್ಲಾರು ಕಷ್ಟಪಟ್ಟಿದ್ದಾರೆ. ಅದೊಂದು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ದಯವಿಟ್ಟು ಎಲ್ಲಾರು ಒಂದು ಕನ್ನಡದ ಜನತೆಗಳು ಥಿಯೇಟರ್ಲೇ ಸಿನಿಮಾ ನೋಡಿ, ನಮ್ಗೆ ಆರೈಸಿ ಮುಂದಿನ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಮ್ಗೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ನನಗೆ ಈ ನಮ್ಮ ಮೀಡಿಯಾ ತುಂಬಾ ಸಪೋರ್ಟ್ ಮಾಡಿದೀರಾ, ತುಂಬಾ ಥ್ಯಾಂಕ್ಸ್. ಆನೆಸ್ಟ್ಲಿ ತುಂಬಾ ಧನ್ಯವಾದಗಳು. ನಮ್ಮ ಸೋಷಿಯಲ್ ಮೀಡಿಯಾ ಆಗ್ಬೋದು, ಯೂಟ್ಯೂಬರ್ಸ್, ನಮ್ಮ ಎಲ್ಲ ಮೀಡಿಯಾಗಳು ನಿಜವಾಗ್ಲೂ ಹ್ಯಾಂಡ್ಸ್ ಅಪ್. ನಮ್ಗೆ ಅವಾಗ ಫಸ್ಟ್ ಇಂದ ತುಂಬಾ ಸಪೋರ್ಟ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.